ಖಾಲಿ ನಿವೇಶನದ ಮಾಲೀಕರಿಗೆ ಜಿಬಿಎ ಬಿಗ್ ಶಾಕ್ ಕೊಡ್ತಾ ಇದೆ. ಆಗಸ್ಟ್ 15ರೊಳಗೆ ಖಾಲಿ ನಿವೇಶನವನ್ನ ಕ್ಲೀನ್ ಮಾಡಲೇಬೇಕು. ಅಂದ್ರೆ ಈ ಖಾಲಿ ನಿವೇಶನದಲ್ಲಿ ಏನಾದರೂ ಕಸ ಡೆಬ್ರಿಸ್ ಇದ್ರೆ ಅದನ್ನ ತೆರವುಗೊಳಿಸಬೇಕು ಮಾಲೀಕರು ಎನ್ನುವಂತಹ ಸೂಚನೆ. ಸೈಟ್ ಕ್ಲೀನ್ ಮಾಡದೆ ಹೋದ್ರೆ ಪಾಲಿಕೆಯಿಂದಲೇ ಸ್ವಚ್ಛತಾ ಕಾರ್ಯ ನಡೆಯುತ್ತೆ. ಜೊತೆಗೆ ಆ ಸೈಟ್ ಸ್ವಚ್ಛತಾ ವೆಚ್ಚವನ್ನ ಮಾಲೀಕರಿಂದಲೇ ಜಿಬಿಎ ವಸೂಲಿ ಮಾಡುತ್ತೆ. ತ್ಯಾಜ್ಯ ಸಾಗಾಣಿಕಾ ವೆಚ್ಚ ಕೂಡ ಮಾಲೀಕರ ಹೆಗಲಿಗೆ ಇರುತ್ತೆ. ಜಿಬಿಎಯಿಂದ 5 ನಿಗದಿತ ಸ್ಥಳದಲ್ಲಿ ತ್ಯಾಜ್ಯ ವಿಲೇವಾರಿ, ಆಸ್ತಿ ತೆರಿಗೆಯೊಂದಿಗೆ ವೆಚ್ಚ ಸಂಗ್ರಹ ಮಾಡಲಿದೆ ಜಿಬಿಎ. ಅಧಿಕಾರಿಗಳಿಗೆ ಈ ಬಗ್ಗೆ ಸೂಚನೆ ಕೊಟ್ಟಿದ್ದಾರೆ ಜಿಬಿಎ ಮುಖ್ಯ ಆಯುಕ್ತರು. ಖಾಲಿ ಸೈಟ್ಗಳಲ್ಲಿ ಅಲ್ಲೆಲ್ಲಾದರೂ ಡೆಬ್ರಿಸ್ ಕಂಡು ಬಂದರೆ ಅದನ್ನು ತೆಗೆಸಬೇಕು ಮಾಲೀಕರು ಅನ್ನೋದು. 20-30 ನಿವೇಶನಕ್ಕೆ 19,200 ರೂಪಾಯಿ ಸಾಗಾಣಿಕೆ ವೆಚ್ಚ, ತ್ಯಾಜ್ಯಗಳನ್ನು ಸಾಗಾಣಿಕೆ ಮಾಡುವ ವೆಚ್ಚ. ಇನ್ನು 30-40 ಆದರೆ 38,400, 30-50 ಆದರೆ 48,000, 40-60 ನಿವೇಶನ ಆದರೆ 76,800 ಸಾಗಾಣಿಕೆ ವೆಚ್ಚ. ಹಾಗೆ 50-80 ನಿವೇಶನ ಆದರೆ 1,28,000 ರೂಪಾಯಿಯನ್ನು ಕೊಡಬೇಕಾಗತ್ತೆ ಸಾಗಾಣಿಕಾ ವೆಚ್ಚವಾಗಿ. ಒಂದೋ ಮಾಲೀಕರೇ ಆ ಗಾರ್ಬೇಜ್ಗಳನ್ನು ತೆಗೆಸಿ ಕ್ಲೀನ್ ಮಾಡಬೇಕು, ಇಲ್ಲದೆ ಹೋದರೆ ಜಿಬಿಎ ಕ್ಲೀನ್ ಮಾಡಕ್ಕೆ ಮುಂದಾಗತ್ತೆ, ಆಗ ವೆಚ್ಚ ಭರಿಸಬೇಕಾಗತ್ತೆ ಎನ್ನುವಂಥ ಎಚ್ಚರಿಕೆ ಕೊಟ್ಟಿದೆ. ನಮ್ಮ ಪ್ರತಿನಿಧಿ ಶಿವರಾಜ್ ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ, ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಶಿವರಾಜ್, ಖಾಲಿ ನಿವೇಶನದಲ್ಲಿ ಹಲವು ಕಡೆಗಳಲ್ಲಿ ನಾವು ಕಸ ಇದ್ದಂಥದ್ದನ್ನು ಗಮನಿಸ್ತಾ ಇದ್ವಿ. ಈಗ ಮಾಲೀಕರಿಗೆ ಅದರ ಹೊರೆಯನ್ನು ಹೊರಿಸಲಾಗ್ತಾ ಇದೆ. ಕ್ಲೀನ್ ಆಗಿ ಇಟ್ಕೊಳ್ಬೇಕು ಅಂತ ಹಿನ್ನೆಲೆಯಲ್ಲಿ ಜಿಬಿಎ ಯಾವ ರೀತಿ ಆಕ್ಷನ್ ಪ್ಲಾನ್ ಮಾಡ್ಕೊಂಡಿದೆ ಅಂತ? ಪ್ರತಿಮಾ, ಯಾವಾಗ ಕೃಷ್ಣ ಬೈರೇಗೌಡರು ನಗರಾಭಿವೃದ್ಧಿ ಸಚಿವರಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ ಅಂದಿನಿಂದ ಒಂದಲ್ಲ ಒಂದು ಆಕ್ಟಿವಿಟಿಯನ್ನು ಮಾಡ್ತಾನೆ ಇದ್ದಾರೆ. ಈಗಾಗಲೇ ಫುಟ್ಪಾತ್ ತಿರುವು ಕಾರ್ಯಾಚರಣೆ ನೋಡಿದ್ವಿ. ಅದಾದ ಬೆನ್ನಲ್ಲೇ ಫ್ರೀಡಮ್ ಫ್ರಮ್ ಗಾರ್ಬೇಜ್ ಅಂತ ಇತ್ತೀಚೆಗೆ ಒಂದು ಚಾಲನೆಯನ್ನು ಕೊಟ್ಟರು. ಯಾಕಂದರೆ ಬೆಂಗಳೂರು ಕಸ ಮುಕ್ತವಾಗಬೇಕು, ಸಾಕಷ್ಟು ದೂರುಗಳು ಬರ್ತಾ ಇದ್ದಾವೆ, ಈ ಒಂದು ಕಸದಿಂದಾಗಿ ಬೇರೆ ಬೇರೆ ಕಾಯಿಲೆಗಳು ಬರ್ತಾ ಇದ್ದಾವೆ, ಮತ್ತು ಕೆಟ್ಟ ಹೆಸರು ಕೂಡ ಬರ್ತಾ ಇದೆ ಅನ್ನೋದು ಅರಿವಾಯಿತು. ಆ ಒಂದು ನಿಟ್ಟಿನಲ್ಲಿ ಕಳೆದ 10 ದಿನಗಳ ಹಿಂದೆಯೇ ಎಲ್ಲ ವಲಯ ಒಂದು ಆಯುಕ್ತರೇನಿದ್ದಾರೆ ಜಿಬಿಎ 5 ಪಾಲಿಕೆಗಳ ಆಯುಕ್ತರಿಗೆ ಒಂದು ಸೂಚನೆಯನ್ನು ಕೊಡ್ತಾರೆ. ಆದರೂ ಕೂಡ ಜನ ಎಲ್ಲೋ ಒಂದು ಕಡೆ ಎಚ್ಚೆತ್ಕೊಳ್ಳೋದಿಲ್ಲ. ಈಗ ಒಂದು ಡೆಡ್ಲೈನನ್ನು ಕೊಟ್ಟಿದ್ದಾರೆ. ಆಗಸ್ಟ್ 15ರ ಒಳಗಾಗಿ ನಿಮ್ಮ ಖಾಲಿ ನಿವೇಶನ ಏನಿದೆ ಅದನ್ನು ಕಂಪ್ಲೀಟಾಗಿ ಕ್ಲೀನ್ ಮಾಡಬೇಕು. ಇಲ್ಲವಾದಲ್ಲಿ ನಿಮ್ಮ ಒಂದು ಖಾಲಿ ನಿವೇಶನ ಇದೆ ಅದನ್ನು ನಾವೇ ಕ್ಲೀನ್ ಮಾಡಿ ಅದನ್ನು ಆಸ್ತಿ ತೆರಿಗೆ ಸಂದರ್ಭದಲ್ಲಿ ಅದನ್ನು ಕೂಡ ವಸೂಲಿ ಮಾಡ್ತೀವಿ ಅಂತ ಹೇಳ್ತಾ ಇರುತ್ತೋ. ಪ್ರಮುಖವಾಗಿ 20-30 ಅಂದರೆ 600 ಅಡಿ ಸ್ಕ್ವೇರ್ ಫೀಟ್ ಅಂತ ಜಾಗದಲ್ಲಿ ಏನಾದರೂ ಖಾಲಿ ನಿವೇಶನ ಇದ್ದರೆ ಆ ಒಂದು ಜಾಗದಲ್ಲಿ 6,700 ರೂಪಾಯಿ ಕ್ಲೀನ್ ಮಾಡೋದಕ್ಕೆ, ಒಂದು ವೇಳೆ ಸುತ್ತಲೂ ಏನಾದರೂ ಗೋಡೆಯನ್ನು ಕಟ್ಕೊಂಡಿದ್ರೆ ಅದನ್ನು ಕೂಡ ರಿವ್ಯೂ ಮಾಡೋಕ್ಕೆ 7,800 ರೂಪಾಯಿ ಆಗ್ತಾರೆ. ಟೋಟಲಿ 19,200 ರೂಪಾಯಿ ಕೇವಲ 20-30 ಸೈಟ್ ಇದೆ, 600 ಅಡಿ ನಿವೇಶನ ಇದೆ ಅದಕ್ಕೆ. ಉಳಿದಂತೆ 30-40 ಸೈಟ್ಗೆ ಈಗಾಗಲೇ ಗಮನಿಸ್ತಿರುವಂತೆ ಪ್ರತಿಯೊಂದು ಕೂಡ ಖಾಲಿ ನಿವೇಶನ ಇದ್ದರೆ ಅದಕ್ಕೊಂದು ರೇಟ್, ಒಂದು ವೇಳೆ ಏನಾದರೂ ಕಾಂಪೌಂಡ್ ನಿರ್ಮಾಣ ಮತ್ತು ಅದನ್ನು ತೆರವು ಮಾಡೋದಕ್ಕೆ ಒಂದು ರೇಟು. ಇದೆಲ್ಲವನ್ನು ಸೇರಿಸಿ 30-40ಗೆ 38,000 ಮತ್ತು 30-50ಗೆ 48,000, ಜೊತೆಗೆ ಈ ಒಂದು 40-60 ಅಂತ ಅದಕ್ಕೆ 78,000. ಈ ರೀತಿಯಾಗಿ ಬರೋಬ್ಬರಿ 50-80ವರೆಗೂ ಅದಕ್ಕೂ ಮೇಲೆ ಏನಾದರೂ ಹೆಚ್ಚಿನ ಒಂದು ಸ್ಕ್ವೇರ್ ಫೀಟ್ನ ಜಾಗವಿದ್ದರೆ ಅದಕ್ಕೆ ಅನುಗುಣವಾಗಿ ಈಗ ಒಂದು ದರವನ್ನು ಫಿಕ್ಸ್ ಮಾಡಿದ್ದಾರೆ. ಯಾಕಂದರೆ ನೀವೇನಾನ ಕ್ಲೀನ್ ಮಾಡಿಲ್ಲ ಅಂದರೆ ಖುದ್ದು ನಾವಾಗೆ ಪಾಲಿಕೆ ವತಿಯಿಂದ ಎಲ್ಲ ಜಿಬಿಎಯ ಎಲ್ಲ ಪಾಲಿಕೆಗಳನ್ನು ಕ್ಲೀನ್ ಮಾಡ್ತೀವಿ. ಅದಕ್ಕೆ ಏನು ಹಣ ಆಗುತ್ತೆ ಅದನ್ನು ಮಾಲೀಕರೇ ಭರಿಸಬೇಕಾಗುತ್ತೆ. ಅದನ್ನು ನಾವು ಆಸ್ತಿ ತೆರಿಗೆ ಕಟ್ಸ್ಕೊಳ್ಳುವಂಥ ಸಂದರ್ಭದಲ್ಲಿ ಅದನ್ನು ಆ್ಯಡ್ ಮಾಡಿ ಕಟ್ಸ್ಕೊಳ್ತೀವಿ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಇದು ಒಳ್ಳೆ ಬೆಳವಣಿಗೆ ಕೂಡ. ಯಾಕಂದರೆ ಸಾಕಷ್ಟು ಖಾಲಿ ನಿವೇಶನಗಳನ್ನು ನೋಡಿದ್ವಿ, ಖರೀದಿ ಮಾಡ್ತಾರೆ, ಅದರಲ್ಲಿ ಮನೆ ನಿರ್ಮಿಸಿದಲ್ಲ. ಇತ್ತೀಚೆಗೆ CM DK ಶಿವಕುಮಾರ್ ಅವರು ಹೇಳಿದರೆ 5 ವರ್ಷದ ಒಳಗೆ ಏನು ನಿವೇಶನ ಖರೀದಿ ಮಾಡ್ತಾರೆ ಎಲ್ಲೂ ಕೂಡ ಕಡ್ಡಾಯವಾಗಿ ಮನೆ ಕಟ್ಕೊಳ್ಬೇಕು, ಇಲ್ಲವಾದರೆ ಅದನ್ನು ಕೂಡ ನಾವು ವಾಪಸ್ ಪಡಿತೀವಿ, ಇಂತಿಷ್ಟು ಬಡ್ಡಿ ಅದಕ್ಕೆ ಈಗಿನ ವ್ಯಾಲ್ಯೂವನ್ನು ಕಟ್ಟಿ ನಾವು ವಾಪಸ್ ಪಡಿತೀವಿ ಅಂತ ಕೂಡ ಎಚ್ಚರಿಕೆ ಕೊಟ್ಟಿದ್ದಾರೆ. ಯಾಕಂದರೆ ಬೆಂಗಳೂರಿನಲ್ಲಿ ಬಹುತೇಕ ಇನ್ವೆಸ್ಟ್ಮೆಂಟ್ ಪರ್ಪಸ್ಗಾಗಿ ಒಂದಷ್ಟು ಜನ ಇನ್ವೆಸ್ಟ್ ಮಾಡಿ ಖಾಲಿ ನಿವೇಶನಗಳ ಹಾಗೆ ಬಿಟ್ಕೊಂಡಿರ್ತಾರೆ. ಅಲ್ಲಿ ಕ್ಲೀನ್ ಮಾಡಿದಿಲ್ಲ, ಪೊದೆಗಳು ಬೆಳ್ಕೊಂಡಿರ್ತವೆ, ಅದರಿಂದ ಅಕ್ಕಪಕ್ಕದ ಮನೆಗಳಿಗೆ ಹಾವುಗಳು ಬರುವಂಥದ್ದು, ಬೇರೆ ಬೇರೆ ಕಾಯಿಲೆಗಳಾಗೋದು, ಜೊತೆಗೆ ಕಸವನ್ನು ತಂದು ಅಲ್ಲೇ ಮಾಡ್ತಾರೆ, ಡೆಬ್ರಿಸ್ ಎಲ್ಲ ಅಲ್ಲೇ ಇರುತ್ತೆ. ಆ ಒಂದು ಕಾರಣಕ್ಕೆ ಸಾಕಷ್ಟು ಸಮಸ್ಯೆಗಳಾಗ್ತವೆ. ಈ ಒಂದು ಬೆಂಗಳೂರು ಕೂಡ ಕೆಟ್ಟ ಹೆಸರು ಬರ್ತಾ ಇದೆ ಈ ಒಂದು ಗಾರ್ಬೇಜ್ ಇಶ್ಯೂಯಿಂದಾಗಿ. ಅದನ್ನು ಹೋಗ್ಲಾಡಿಸಬೇಕು ಅಂದರೆ ಈ ರೀತಿಯಾದ ಕಠಿಣ ನಿರ್ಧಾರಗಳನ್ನು ತೆಗೆದುಕೊಳ್ಬೇಕು ಅಂತ ಈಗ ಜಿಬಿಎ ಮುಂದಾಗಿರುವಂಥದ್ದು. ಪ್ರತಿಮಾ, ಥ್ಯಾಂಕ್ ಯು ಶಿವರಾಜ್.